ಹಾಸನ ಜಿಲ್ಲೆ ಅರಸೀಕೆರೆ. ನಮ್ಮ ಅಖಿಲ ಭಾರತ ಮಾತೃ ಸಂಸ್ಥೆ ಐಐಒಸಿಡಿ ನೀಡಿರುವ ದಿನಾಂಕ 20/5/2026 ಒಂದು ದಿನದ ರಾಷ್ಟ್ರವ್ಯಾಪಿ ಔಷಧಿ ಅಂಗಡಿಗಳ ಬಂದ್ ಕರೆಗೆ ಬೆಂಬಲವಾಗಿ ನಮ್ಮ ಅರಸೀಕೆರೆ ತಾಲೂಕಿನ ಎಲ್ಲ ಔಷಧಿ ವ್ಯಾಪಾರಿಗಳು ನಮ್ಮ ವೃತ್ತಿ ಹಾಗೂ ಔಷಧಿ ವ್ಯಾಪಾರಿಗಳ ಉಳಿವಿಗಾಗಿ ಎಐಒಸಿಡಿ ಬೇಡಿಕೆಗಳನ್ನು ನಾವು ಬಲವಾಗಿ ಬೆಂಬಲಿಸುತ್ತೇವೆ ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ನಿಮ್ಮ ಮೂಲಕ ಆಗ್ರಹಿಸುತ್ತೇವೆ. ಸಾರ್ವಜನಿಕರ ಮತ್ತು ರೋಗಿಗಳ ಹಿತದೃಷ್ಟಿಯಿಂದ ನಾವು ಅರಸೀಕೆರೆ ತಾಲೂಕು ಔಷಧ ವ್ಯಾಪಾರಿಗಳು ನಮ್ಮ ಅಂಗಡಿಗಳನ್ನು ಮುಚ್ಚಿಲ್ಲ, ಆದರೆ ಬಂದ್ನ ಉದ್ದೇಶಗಳನ್ನು ಬಲವಾಗಿ ಬೆಂಬಲಿಸುತ್ತೇವೆ ಹಾಗೂ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸುದ್ದಿವಾಹಿನಿ ಮುಖಾಂತರ ಸರ್ಕಾರಗಳನ್ನು ಆಗ್ರಹಿಸುತ್ತೇವೆ. ತಾಲೂಕು ಕಚೇರಿಯ ಆಡಳಿತ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸತ್ಯನಾರಾಯಣ ಅಧ್ಯಕ್ಷರು, ಮಹೀಂದ್ರ ಜೈನ್ ಕಾರ್ಯದರ್ಶಿ, ಭಾರತೀಶ್ ಬಾಬು ಖಜಾಂಚಿ, ಕೆಬಿ ವಸಂತ್ ಕುಮಾರ್ ಸಂಘಟನಾ ಕಾರ್ಯದರ್ಶಿ, ದಯಾನಂದ್ ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಪ್ರಸನ್ನ, ವೀರಣ್ಣಗೌಡ್ರು, ರಘುಸ್ವಾಮಿ, ಮಂಜು, ಮಹೇಶ್, ಮಹಾಂತೇಶ್, ವಿನಯ್, ಗಿರೀಶ್ ಭಾಗವಹಿಸಿದ್ದರು. ವರದಿ ಚಂದ್ರು ಯಾದವ್. ಆನ್ಲೈನ್ ವ್ಯಾಪಾರದಿಂದ ಆಗುತ್ತೆ ಮತ್ತು ಇನ್ನು ಇತರ ತೊಂದರೆಗಳು ಏನಿದೆ ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಅವರು ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಮತ್ತು ಬೇರೆ ವಿಧದಲ್ಲಿ ಎಲ್ಲರಿಗೂ ಅವರು ತಿಳಿಸಿದ್ದಾರೆ ಪಬ್ಲಿಕ್ಸ್ಗೆ. ಮತ್ತು ಈ ಗಮನವನ್ನು ಸರ್ಕಾರದವರು ಕೇಳಿಸ್ಕೊಂಡು ನಮ್ಮಗಳಿಗೆ ಆಲ್ ಇಂಡಿಯಾ ಆರ್ಗನೈಸೇಷನ್ ಅವರು ಏನು ಕೇಳ್ತಾ ಇದ್ವಿ, ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಾವು ಅರಸೀಕೆರೆ ತಾಲೂಕು ಔಷಧಿ ವ್ಯಾಪಾರಿಗಳ ಮನೋರಂಜನಾ ಕ್ಲಬ್ನ ಎಲ್ಲ ಸದಸ್ಯರು ಸಂಘದವರು ಸೇರಿ ಸರ್ಕಾರದವರ ಗಮನವನ್ನು ಸೆಳೆಯಲು ಕೇಳ್ತಿದ್ದೇವೆ. ಮತ್ತು ನಮ್ಮ ಕರ್ನಾಟಕದವರ ಆದಂಥ ಎಂಪಿಗಳು ಏನಿದ್ದಾರೆ ಅವರು ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಒಂದು ಉತ್ತಮವಾದ ಔಷಧಿ ವ್ಯಾಪಾರಸ್ಥರಿಗೆ ಬೇಕಾದ ಒಂದು ಉತ್ತಮ ರೀತಿಯ ಸಹಕಾರವನ್ನು ನೀಡಬೇಕು. ಆನ್ಲೈನ್ನಿಂದ ಆಗ್ತಿರುವ ದುಷ್ಪರಿಣಾಮಗಳನ್ನು ತಪ್ಪಿಸಲು ನಾವು ಈ ವಿಷಯದಲ್ಲಿ ಹೋರಾಡ್ತಿದ್ದೀವಿ ಬಿಟ್ಟರೆ ಮತ್ತಿನ್ನು ಯಾವುದೇ ರೀತಿಯಾದ ಸಾಮಾಜಿಕ ತೊಂದರೆಗಳನ್ನು ಕೊಡಲಿಕ್ಕಾಗಲಿ ನಾವು ಮಾಡ್ತಾ ಇಲ್ಲ. ದಯಮಾಡಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಆನ್ಲೈನ್ ವ್ಯಾಪಾರವನ್ನು ಆದಷ್ಟು ಕಡಿತಗೊಳಿಸಬೇಕು ಅಂತ ನಾವು ಈ ರೀತಿಯಾಗಿ ವಿನಂತಿಸ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಇದು ಆನ್ಲೈನ್ ಬಂದಿದೆ? ನಿಮಗೆ ಎಷ್ಟು ವರ್ಷದಿಂದ ಇದು ಆನ್ಲೈನ್ ಶುರು ಆಗಕ್ಕೆ ಹಿಡಿದು 15 ವರ್ಷ ಆಯಿತು. ಅದು ಈಗ ಅತಿಯಾಗಿ ಬೆಳೆದು ನಿಂತಿರೋದು ಈಗ ಸದ್ಯ ಒಂದು 5ರಿಂದ 7 ವರ್ಷದಿಂದ. ದೊಡ್ಡ ದೊಡ್ಡ ಊರುಗಳಲ್ಲಿ, ಸಿಟಿಗಳಲ್ಲಿ ಅದು 10 ವರ್ಷದಿಂದ ಬಂದಿದೆ. ಅರಸೀಕೆರೆ ಈ ಥರ ನಗರಗಳಲ್ಲಿ 5ರಿಂದ 7 ವರ್ಷ ಆಗಿದೆ. ಇದರಿಂದ ಭಾರಿಯಷ್ಟು ತೊಂದರೆ ಆಗ್ತಿದೆ. ಅವರು ಹೆಚ್ಚಿನ ರೀತಿಯಾದ ಕೊಡಬಾರದ ರೀತಿಯಾದ ಡಿಸ್ಕೌಂಟ್ಗಳನ್ನು ಅವ್ರದ್ದೇ ಆದ ವಸ್ತುಗಳ ಮೇಲೆ ಅವರು ಡಿಸ್ಕೌಂಟ್ನ ತೋರಿಸ್ತಾರೆ. ಆದರೆ ಅವರು ಏನು ಕೊಡ್ತಾರೆ, ಜನರಿಗೆ ಕೊಡ್ತಾರೋ ಬೇರೆ ಕೊಡ್ತಾರೋ ಏನು ಅಂತ ಗೊತ್ತಿಲ್ಲ. ಈ ರೀತಿಯೆಲ್ಲ ಆಗಿ ಜನಗಳಿಗೂ ಅವರು ಸರಿಯಾದ ಮಾಹಿತಿ ಕೊಡ್ತಿಲ್ಲ. ಕೆಲವು MRP ಜಾಸ್ತಿ ಇರ್ತದೆ ಅಂತ ತೋರಿಸ್ತಾರೆ. ಜನರಿಕ್ ಔಷಧಿಗಳಿಗೆ ನಾವು ಅದರಲ್ಲಿ 80% ಕೊಡ್ತೀವಿ, 50% ಕೊಡ್ತೀವಿ ಅಂತೇಳಿ ಮಾಹಿತಿ ತಿಳಿಸ್ತಾ ಜನಗಳಿಗೆ ತಪ್ಪು ಮಾಹಿತಿಗಳನ್ನು ಕೊಡ್ತಿದ್ದಾರೆ ಅಂತ ನಾವು ಈ ರೀತಿ ಇದರಿಂದ ಹೇಳಲಿಕ್ಕೆ ಬಯಸ್ತೀವಿ. ಅಂದರೆ ಜನ ಎಚ್ಚೆತ್ಕೊಳ್ಬೇಕು. ಆರ್ಡರ್ ಮಾಡುತ್ತೆ, ಏನು ಔಷಧಿ ಆರ್ಡರ್ ಮಾಡುತ್ತೆ ಅದು ನಿಮ್ಮ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ಯಾವುದೇ ರೀತಿಯಾದ ಪ್ರಿಸ್ಕ್ರಿಪ್ಷನ್ ಕೇಳೋದಿಲ್ಲ, ಏನು ಕೇಳೋದಿಲ್ಲ. ಅವ್ರು ಕೇಳಿದ್ರು ಅವರೇ ಅದನ್ನು ಜನರೇಟ್ ಮಾಡ್ಕೊಂಡು ಕೊಡ್ತಾರೆ. ಈಗ ಒಬ್ಬರು ಡಾಕ್ಟ್ರು MBBS ಓದಿರೋರೇ ಬರೀಬೇಕು, ಅದನ್ನು ಒಬ್ಬ ಡಿಫಾರ್ಮಾ ಮಾಡಿರೋ ವ್ಯಕ್ತಿನೇ ಕೊಡಬೇಕು ಅಂತೇಳಿ ಹೇಳ್ತೀವಿ. ಯಾತಕ್ಕೆ ಅಂತಂದರೆ ಅವರು ಆ ವೃತ್ತಿಯಲ್ಲಿ ಅದರ ಪರಿಣಿತಿ ಹೊಂದಿರ್ತಾರೆ ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳು ಒಬ್ಬ ಡಾಕ್ಟ್ರಿಗಾಗಲಿ ಅಥವಾ ಒಬ್ಬ ಔಷಧಿ ವ್ಯಾಪಾರಸ್ಥನಿಗೆ ಅಂದರೆ ಕ್ವಾಲಿಫೈಡ್ ಪರ್ಸನ್ ಅಂತ ಏನಿದ್ದಾರೆ ಅವರಿಗೆ ಅದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಇರುತ್ತೆ. ಅವ್ರ ಬಳಿ ಹೋದಾಗ ಅವರು ಬಂದ ಪೇಷಂಟ್ಗೆ ಉತ್ತಮ ರೀತಿಯಾದ ಸಲಹೆಯನ್ನು ಕೊಡೋದಕ್ಕೆ ಒಬ್ಬ ಕ್ವಾಲಿಫೈಡ್ ಪರ್ಸನ್ನಿಂದ ಸಾಧ್ಯವೇ ಹೊರತು ಆನ್ಲೈನ್ ಮುಖಾಂತರ ಅದರ ಸಾಧ್ಯತೆ ಇಲ್ಲ. ಏನು ತಗೋಬೇಕು, ಯಾವ ರೀತಿ ತಗೋಬೇಕು, ಅದರ ಡೋಸೇಜ್ಗಳೇನು ಅದಷ್ಟನ್ನು ಒಬ್ಬ ಕ್ವಾಲಿಫೈಡ್ ಪರ್ಸನ್ ಆಗಿ ಉತ್ತಮ ರೀತಿಯಾಗಿ ಮಾರ್ಗದರ್ಶನ ಕೊಟ್ಟು ಒಬ್ಬ ರೋಗಿಗೆ ಉಪಕಾರ ಮಾಡ್ಬೋದು. ಅವರು ಮಾಹಿತಿ ಹಂಚ್ಬೋದು, ತೊಂದರೆ ಆಗೋದನ್ನು ತಪ್ಪಿಸ್ಬೋದು. ತೊಂದರೆ ಆಗ್ತದೆ. ಕಾರಣ ಏನು ಅಂದರೆ ವಿತೌಟ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ಅಂದರೆ ವೈದ್ಯರ ಸಲಹಾ ಚೀಟಿ ಇಲ್ಲದೆ ಇವತ್ತು ಏನಾಗಿದೆ, ಯುವಕರು ಕೆಲವರು ಹುಡುಗರು ಕೂಡ ಮನೆಯಲ್ಲೇ ಕುತ್ಕೊಂಡು ಪ್ರಿಸ್ಕ್ರಿಪ್ಷನ್ನ ತಗೊಂಡು
ಅದರಿಂದ ದುಷ್ಪರಿಣಾಮ ಜಾಸ್ತಿ ಆಗ್ತಾ ಇದೆ. ಈ ಔಷಧಿಯಿಂದ ಸಾಕಷ್ಟು ಸಮಾಜಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈ ಆನ್ಲೈನ್ ಔಷಧಿಯನ್ನು ನಿಲ್ಲಿಸಬೇಕು. ಎರಡನೇದು ಬೇಡಿಕೆ ಏನು ಅಂದರೆ, ಆನ್ಲೈನಲ್ಲಿ ಬರೋಂಥ ಔಷಧಿಗಳು ನಕಲಿ ಔಷಧಿಗಳಾಗಿರ್ತವೆ. ಈ ಔಷಧಿಯನ್ನು ತಡೆಗಟ್ಟೋಕ್ಕೋಸ್ಕರ ಈ ದಿನ ನಾವು ಈ ಸ್ಟ್ರೈಕನ್ನು ಮಾಡಿದ್ದೀವಿ. ಈ ಸ್ಟ್ರೈಕನ್ನು ಇದು 3ನೇ ಬಾರಿ ಮಾಡ್ತಾ ಇರೋದು. ಆನ್ಲೈನ್ಗೋಸ್ಕರ ನಾವು ಯಾವಾಗ ಒಪ್ಕೊಂಡ್ವಿ ಅಂದರೆ, ಕೋವಿಡ್ ಸಮಯದಲ್ಲಿ ಹೊರಗೆ ಬರೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಆ ಟೈಮಲ್ಲಿ ನಾವು ಆನ್ಲೈನನ್ನು ಒಪ್ಕೊಂಡು ಸುಮ್ಮನಾಗಿದ್ವಿ. ಅದೀಗ ಹೆಚ್ಚಾಗಿದೆ, ಅದು ತಡಿಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಎಲ್ಲಿ ನೆಕ್ಸ್ಟ್ ಒಬ್ಬ ಕೆಮಿಸ್ಟು ಎಷ್ಟು ಅವನು ಓದ್ಬಿಟ್ಟು ಅವನು ನಾಲೆಡ್ಜ್ ಮೂಲಕವಾಗಿ ಕೊಟ್ಟಿರೋಂಥ ಡಾಕ್ಟ್ರು ಕೊಟ್ಟಿರೋಂಥ ಪ್ರಿಸ್ಕ್ರಿಪ್ಷನ್ಗೆ ಮಾತ್ರ ಔಷಧಿಗಳನ್ನ ಕೊಡೋವಂಥ ಹಕ್ಕು ಇವತ್ತು ನಮ್ಮ ಕೆಮಿಸ್ಟ್ಗಳಿಗಿದೆ. ಆ ಹಕ್ಕು ಇವತ್ತು ಏನಾಗಿದೆ ಅಂತಂದರೆ, ಈ ಒಂದು ಆನ್ಲೈನಲ್ಲಿ ತೊಗೊಳ್ಳೋವಂಥ ಔಷಧಿ ತೊಗೊಳ್ಳೋವಂಥ ಒಬ್ಬ ಮನುಷ್ಯನಿಗೆ ಅದು ಗೊತ್ತಿರೋಲ್ಲ. ಯಾವುದೇ ಒಂದು ಔಷಧಿ ನಾವು ತೊಗೊಂಡಾಗಲೂ ಕೂಡ ಒಬ್ಬ ಕೆಮಿಸ್ಟು ಅದನ್ನು ತುಂಬ ತಿಳ್ಕೊಂಡಿರ್ತಾನೆ, ಆ ಔಷಧಿ ಬಗ್ಗೆ ತುಂಬ ತಿಳ್ಕೊಂಡಿರ್ತಾನೆ. ಅದೇ ನೀವು ಆನ್ಲೈನಲ್ಲಿ ಏನಾಗುತ್ತಂದರೆ, ನೀವು ಏನೋ ಔಷಧಿ ಬೇಕಾಗಿರುತ್ತೆ, ಆ ಔಷಧಿನ ತೊಗೋತೀರ, ತೊಗೊಂಡಾಗ ಏನಾಗುತ್ತೆ ಡೈರೆಕ್ಟಾಗಿ ಅವ್ರು ಬಂದ್ಬಿಟ್ಟು ಡೋರೆಲ್ಲ ಕೊಡ್ತಾನೆ ಅಥವಾ ಇನ್ಯಾರಿಗೂ ಕೊಡ್ತಾನೆ, ಕೊಟ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಬಟ್ ನೀವು ಆ ಔಷಧಿನ ತೊಗೊಂಡಾಗ ಯಾವ ಮಟ್ಟದಲ್ಲಿ ನಾವು ಔಷಧಿ ತೊಗೋಬೇಕು, ಯಾವ ರೀತಿ ತೊಗೋಬೇಕು, ಅದನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅನ್ನೋದು ಯಾವುದೇ ಒಬ್ಬ ರೋಗಿಗೆ ಗೊತ್ತಿರಲ್ಲ. ಆ ಒಂದು ವಿಷಯನ ಕರೆಕ್ಟಾಗಿ ತಿಳ್ಕೊಂಡಿರೋನು ಫಾರ್ಮಸಿಸ್ಟ್ ಒಬ್ಬನೇ. ಹಾಗಾಗಿ ನಾನಿವತ್ತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನೀವು ಬೇಕಾಗಿರೋಂಥ ಔಷಧಿಗಳನ್ನ, ಗುಣಮಟ್ಟದ ಔಷಧಿಗಳನ್ನ, ಕಳಪೆ ಔಷಧಿಗಳನ್ನ ಬಿಟ್ಟು ಒಳ್ಳೆಯ ಔಷಧಿಗಳು ಸಿಗಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಒಬ್ಬ ಕೆಮಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಔಷಧಿ ಒಳಗೆ ಇಷ್ಟಪಡಬೇಕು. ಇದು ಯಾರೋ ಒಬ್ಬರು ಆನ್ಲೈನ್ ಮೂಲಕ ತೊಗೊಂಡಿರೋಂಥ ಔಷಧಿ ತೊಗೊಂಡಾಗ ನೀವು ಏನು ಮಾಡ್ತೀರಾ, ಒಂದು ಸಣ್ಣ ಒಂದು ಡಿಸ್ಕೌಂಟಿಗೆ ಬಲಿ ಆಗ್ತಿದ್ದೀರಾ. ಇವತ್ತು ಆ ಡಿಸ್ಕೌಂಟ್ ವಿಚಾರನ ಬಿಡಬೇಕು. ಆ ಡಿಸ್ಕೌಂಟ್ ವಿಚಾರ ಬಿಟ್ಬಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ನಿಮಗೆ ಗೊತ್ತಿರೋಂಥ ಒಬ್ಬ ಕೆಮಿಸ್ಟ್ ಹತ್ರ ನೀವು ಪರ್ಚೇಸ್ ಮಾಡಿ, ತೊಂದರೆ ಇಲ್ಲ, ನಾವು ಯಾರು ಕೂಡ ಬೇಜಾರಾಗಲ್ಲ. ಯಾಕಂದರೆ ನಿಮಗೆ ಅದು ಸಂಪೂರ್ಣವಾಗಿ ಆ ವ್ಯಕ್ತಿ ನಿಮಗೆ ಗೊತ್ತಿರ್ತಾರೆ. ಆ ವ್ಯಕ್ತಿ ಗೊತ್ತಿದ್ದಾಗ ನಿಮಗೆ ಏನೇ ಪ್ರಾಬ್ಲಮ್ ಆದರೂ ಕೂಡ ಆ ಔಷಧಿಗಳನ್ನ ಪಡ್ಕೊಂಡ್ಬಿಟ್ಟು ನೀವು ಅದ್ರ ಬಗ್ಗೆ ಏನೇ ಮಾಹಿತಿ ಬೇಕಾದ್ರೆ ತಿಳ್ಕೊಬೋದು. ಇವತ್ತು ನೀವು ಆನ್ಲೈನಲ್ಲಿ ತೊಗೊಂಡಾಗ ಏನಾಗುತ್ತೆ ಅಂದರೆ, ಆ ಔಷಧಿ ಬಗ್ಗೆ ನಿಮಗೆ ಮಾಹಿತಿ ಇರಲ್ಲ. ಒಂದು ತೊಗೊಳತ್ರ 2 ತೊಗೊಂಡ್ರೆ ಏನಾಗುತ್ತೆ, ದಿನೆಲ್ಲ ಮಲ್ಕೋತೀರ. ಆ ಥರ ಸಮಸ್ಯೆಗಳು ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಕೆಲವು ಸ್ಪೂರಿಯಸ್ ಡ್ರಗ್ಸ್ಗಳು ಬರ್ತವೆ. ಆ ಸ್ಪೂರಿಯಸ್ ಡ್ರಗ್ಸ್ಗಳನ್ನ ನೀವು ಕೂಡ ಮನಸ್ಸಿಗೆ ಬಂದಕ್ಕೆ ತೊಗೋತಾ ಇದ್ದೀರ. ಆ ಔಷಧಿಗಳನ್ನ ಇಷ್ಟೇ ಪ್ರಮಾಣದಲ್ಲಿ ತೊಗೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಒಬ್ಬ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಆ ಪ್ರಮಾಣ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ನಿಮ್ಮ ರೋಗಿಗಳ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಈ ಎಲ್ಲದನ್ನು ತಪ್ಪಿಸ್ಬೇಕು ಅಂತಂದರೆ, ನೀವು ನಿಮಗೆ ಗೊತ್ತಿರುವಂಥ ಒಂದು ಕೆಮಿಸ್ಟಲ್ನ, ನಿಮಗೆ ಗೊತ್ತಿರುವಂಥ ಒಂದು ಮೆಡಿಕಲ್ ಶಾಪಲ್ಲಿ ತೊಗೊಂಡಾಗ ಇದು ಯಾವುದೇ ಥರದ ಸಮಸ್ಯೆಗಳು ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದೊಂದು ಸಮಸ್ಯೆಗಳು ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಇವತ್ತು ಆನ್ಲೈನ್ ವಿರುದ್ಧವಾಗಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಇನ್ನೊಂದು ಮುಖ್ಯವಾಗಿ ಕೆಲವು ಕಡೆ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ನಿಮ್ಗಳಿಗೆ ತೊಂದರೆ ಆಗಬಾರ್ದು, ನಮ್ಗಳಿಗೆ ಇವತ್ತು ತೊಂದರೆ ಆದರೂ ಕೂಡ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಯಾರಿಗೂ ತೊಂದರೆ ಆಗಬಾರ್ದು, ಕೆಮಿಸ್ಟ್ಗಳಿಗೆ ಎಲ್ಲರೂ ಕೂಡ ಬಂದ್ಬಿಟ್ಟು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಯಾವುದೇ ಒಬ್ಬ ರೋಗಿಗೆ ತೊಂದರೆ ಆಗಬಾರ್ದು. ನಮಗೆ ಎಷ್ಟೇ ಪ್ರಾಬ್ಲಮ್ಗಳಿದ್ರು ಕೂಡ ಅದನ್ನು ನಾವು ಆ ಪ್ರಾಬ್ಲಮ್ಗಳನ್ನ ನುಂಗ್ತಾ ಇದ್ದೀವಿ. ಯಾರು ನಾವು ಕೆಮಿಸ್ಟ್ ಆಗಿದ್ದರೂ ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಇವತ್ತು ರೋಗಿಗಳಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಬಾಗಿಲನ್ನು ತೆಗೆದು ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದೀವಿ. ವ್ಯಾಪಾರದ ಉದ್ದೇಶ ಅಲ್ಲ, ಇದು ಒಂದು ಸೇವಾ ಮನೋಭಾವದಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಇದು ದಯವಿಟ್ಟು ಇಲ್ಲಿರುವಂಥ ಗ್ರಾಹಕರಾಗಲಿ, ನಮ್ಮ ರೋಗಿಗಳಾಗಲಿ, ನಮ್ಮ ಆತ್ಮೀಯರಾಗಲಿ, ನಮ್ಮ ಸ್ನೇಹಿತರಾಗಲಿ, ಇವರೆಲ್ಲ ಆದಷ್ಟು ವ್ಯಾಪಾರನ ಆನ್ಲೈನಲ್ಲಿ ಮಾಡುವಂಥ ವ್ಯಾಪಾರಗಳನ್ನ ಬಿಟ್ಬಿಟ್ಟು ಆದಷ್ಟು ನಿಮಗೆ ಗೊತ್ತಿರುವಂಥ ನಿಮ್ಮ ಕೆಮಿಸ್ಟ್ ಹತ್ರ, ನಿಮ್ಮ ಅಣ್ತಮ್ಮಗಳ ಹತ್ರ ಕೆಮಿಸ್ಟ್ಗಳ ಹತ್ರ ವ್ಯಾಪಾರ ಮಾಡೋದ್ರಲ್ಲಿ ತುಂಬ ಒಳ್ಳೆಯದಾಗುತ್ತೆ, ಉತ್ತಮವಾಗುತ್ತೆ ಅನ್ನೋದನ್ನು ನಾವು ಇವತ್ತಿನ ದಿವಸ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು.